ಅವಾಗ ಆಂಜನೇಯ ಸಿಟ್ಟು ಬರ್ತಾ ಇರ್ತದೆ, ಹಲ್ಲಲ್ಲಿ ಕಡಿತಾ ಇರ್ತಾನೆ, ಮರದಲ್ಲಿ ಕೂತ್ಕೊಂಡು ಇವನನ್ನ ಏನು ಮಾಡಲಿ ರಾವಣನ, ಏನು ಮಾಡ್ಲಿ ಇವನನ್ನ ಅಂತಿರ್ತಾನೆ ಮರದಲ್ಲಿ ಕೂತ್ಕೊಂಡು. ಆದ್ರೆ ಮತ್ತೊಂದು ಯೋಚನೆ ಮಾಡ್ತಾನೆ, ರಾವಣ ಈ ಕರಿತಾ ಇದ್ದಾನೆ, ಸೀತೆ ಅದಕ್ಕೆ ಏನ ಉತ್ತರ ಕೊಡ್ತಾಳೆ ನೋಡೋಣ. ರಾಮ ಏನ್ ಹೇಳಿದ್ದ, ಸೀತೆ ನನಗಾಗಿ ಕಾದಿರ್ತಾಳೆ ಅಂತ ಹೇಳಿದ್ದ. ಆದ್ರೆ ಸೀತೆ ರಾಮನಿಗೆ ಕಾದಿದ್ದಾಳೋ ಇಲ್ಲವೋ, ಇದಕ್ಕೆ ಉತ್ತರ ಏನ್ ಕೊಡ್ತಾಳೆ ಸೀತೆ ಅಂತಂದೇಳಿ ಆ ಮರದ ಮೇಲೆ ಕೂತು ಹಾಗೇ ನೋಡ್ತಾ ಇರ್ತಾನೆ. ಅದಕ್ಕೆ ಮಾತೆ ಏನು ಮಾಡಿದ, ಸೀತೆ ಮಗ್ಗಲಲ್ಲಿ ಸಿಡಿಬಿನ ಕಸ್ವರಿಕೆ ಇರ್ತಾವ ಹೌದ್ರ, ಆ ಹುಲ್ಲು ಸಿಡುಬುಲ್ ಅಂತ ಕರೀತಾರೆ. ಆ ಕಸ್ವರಿಕೆ ಹುಲ್ಲಿನ ಗಿಡ ಬೆಳೆದತ್ತ ಆ ಕಡೆ ಮಗ್ಗಲಲ್ಲಿ. ಆ ಕಸ್ವರಿಕೆ ಗಿಡದ ಕಡ್ಡಿ ತಗೊಂಡು ಮುಂದಿಟ್ಲ ರಾವಣನ ಎಂದೂ ಕೂಡ ಕಣ್ಣೆತ್ತಿ ನೋಡಿಲ್ಲ ಸೀತೆ. ಅದಕ್ಕೆ ಉದಾಹರಣೆ ಆ ಕಡ್ಡಿ. ರಾವಣನ ಮುಂದೆ ಆ ಕಡ್ಡಿಯನ್ನಿಟ್ಟು ಕಡ್ಡಿ ನೋಡ್ತಾ ಮಾತಾಡಿದ್ಲ ಮಾತೆ, ಎಲ್ಲವೋ ನೀಚ ರಾವಣ, ನೀನೊಬ್ಬ ಗಂಡಸ, ನೀನೊಬ್ಬ ಗಣಮಗನ, ನೀನೊಬ್ಬ ರಾಜನ, ಇಷ್ಟೆಲ್ಲ ವೇದಾಂಗ ಪಂಡಿತನಾಗಿದ್ರು ಕೂಡ ನನ್ನ ಗಂಡನ ಜೊತೆ ಬಂದು ಮುಖಾಮುಖಿಯಾಗಿ ಹೋರಾಡಕ್ಕೆ ಶಕ್ತಿ ಇಲ್ಲದೆ ಕಳ್ಳನಂತೆ ಬಂದು ನನ್ನನ್ನು ಕದ್ದು ತಂದವನು ನೀನ್ಯಾವ ಸೀಮೆ ಗಂಡು ಹೋಗನು. ಎಂತ ದಿಟ್ಟತನ ಹೆಣ್ಣಿಗೆ. ಕೆಲವೋ ರಾವಣ, ನನ್ನ ಗಂಡನ ಜೊತೆಗೆ ನೇರವಾಗಿ ಬಂದು ಯುದ್ಧ ಮಾಡಕ್ಕಾಗದಿರ್ತಕ್ಕಂಥ ಕೈಲಾಗದವನು ನೀನು, ಏಡಿ ನೀನು. ರಾವಣನ ಮುಂದೆ ದೀಪದ ಮುಂದಿರುವ ಹುಳುವಿನಂತೆ ನೀನು. ಒಂದ್ ದೀಪ ಹಚ್ಚಿರ್ತೀವಿ, ಒಂದು ಹುಳ ಬರ್ತದ, ಎತ್ಲಗಾರ ಬಂದು ದೀಪದಕ್ ಬಿದ್ರು ಸಾಯ್ತದ, ದೀಪದಾಗಿರ್ತಕ್ಕಂಥ ಹೆಣ್ಣಾಕ್ ಬಿದ್ರು ಹುಳ ಸಾಯ್ತ. ಹಂಗ ನನ್ನ ರಾಮದೇವರ ಮುಂದೆ ನೀನು ದೀಪದ ಮುಂದಿರುವ ಹುಳುವಿನಂತೆ ನೀನು, ಯುದ್ಧ ಮಾಡಲಾಗದ ಕೈಲಾಗಿರ್ತಕ್ಕಂಥ ರಣ ಹೇಳಿ ನೀನು ನನ್ನನ್ನು ಕದ್ದು ತಂದಿದೀಯ. ನನ್ನನ್ನು ಕೊಂದರೂ ಸಹಿತ ನಾನು ನಿನಗೆ ಒಪ್ಪಲಾರೆ, ನನ್ನನ್ನು ಕೊಂದರೂ ಸಹಿತ ನಾನು ನಿನಗೆ ಒಪ್ಪಲಾರೆ ಅಂತ ಹೇಳಿ ಈತ ಹೇಳ್ತಾನೆ, ಬಂಗಾರದ ಅರಮನೆ ನಿನಗೆ ಕೊಡ್ತೀನಿ, ನನ್ನ ಪಟ್ಟದ ರಾಣಿಯಾಗಿ ಮಾಡ್ತೀನಿ, ಆ ದೇವಕನ್ಯರನ್ನೆಲ್ಲ ನಿನಗೆ ಸೇವಕಿಯರನ್ನಾಗಿಡ್ತೀನಿ, ಬಾ ಸೀತೆ ಅಂತ ಕರೀತಾನೆ. ಮತ್ತೆ ಹೇಳ್ತಾನೆ, ಅವನೆಂತ ರಾಮ, ನಾರು ಮಡಿಯುಟ್ಟು ಅರಣ್ಯ ತಿರ್ತಕ್ಕಂಥ ವನವಾಸಿ ಆತ, ಆ ವನವಾಸಿ ಸಂಘ ನಿನಗೆ ಹಾಕಬೇಕು, ಬಾ ನನ್ನ ಜೊತೆ ರಾಣಿಯಾಗು ಅಂತ ಕರೀತಾನೆ. ಆದ್ರೆ ಸೀತೆಯ ಒಂದು ದಿಟ್ಟತನ ಹೆಂಗಿದೆ ನೋಡಿ, ದಿಟ್ಟತನ ಹೆಂಗಿದೆ. ಪತಿಯೇ ಪರದೈವವೆಂದು ನನ್ನ ಗಂಡ ಅರಣ್ಯಕ್ಕೆ ಹೊಂಟಾಗ ಅಂತ ರಾಜ್ಯ ಭೋಗವನ್ನೇ ಬಿಟ್ಟು ಬಂದಿದ್ದೀನಿ ನಾನು. ಅಯೋಧ್ಯೆಯ ರಾಜ್ಯ ಭೋಗವನ್ನೇ ಬಿಟ್ಟು ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರ್ಬೇಕಂತಂದೇಳಿ ಕಾಣದೇ ಇರ್ತಕ್ಕಂಥ ಅರಣ್ಯದೊಳಗೆ ಯಾರೂ ನೋಡಿಲ್ಲ ಅರಣ್ಯವನ್ನ ಅವರು, ರಾಜ್ಯ ವೈಭೋಗದಲ್ಲಿ ಇರ್ತಕ್ಕಂಥವ್ರು. ಆ ಕಾಣದೇ ಇರ್ತಕ್ಕಂಥ ಅಡವಿ ಒಳಗಡೆ ಗಂಡ ಎಲ್ಲಿರ್ತಾನೋ ಅಲ್ಲೇ ಬದುಕ್ತೀನಂತ ಬಂದವಳು ನಾನು. ನಿನ್ನ ಆಸೆಗೆ ಬಲಿಯಾಗುವುದಿಲ್ಲ ನಾನು, ನಿನ್ನ ಆಸೆಗೆ ನಾನು ಬಲಿಯಾಗುವುದಿಲ್ಲ. ಏನಾದರೂ ರಾಮ ಇಲ್ಲಿಗೆ ಬಂದೇ ಬರ್ತಾನೆ, ಬಂದು ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಸಂಹಾರ ಮಾಡ್ತಾನೆ, ಅದು ಮುಂದೆ ಒಂದು ನಡೆದೇ ನಡೀತದ ಅಂತಂದೇಳಿ ಸೀತೆ ಹೇಳ್ತಾಳೆ. ಇವನಿಗೆ ಸಿಟ್ಟು ಬಂದ್ಬಿಡ್ತದ, ರಾವಣಿಗೆ ಕಟ 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 ಹಲ್ಲು ಕಡಿತ. ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತಾ ಇಲ್ಲ ಗೊತ್ತಿಲ್ಲ, ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿದ್ದ, ಬಲಾತ್ಕಾರ ಮಾಡುವುದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಟಬಹುದು. ಹೌದಾ? ಸೀತೆಯ ಒಪ್ಪಿಗೆಯನ್ನು ಯಾಕೆ ಪಡಿಬೇಕು? ಬಲವಂತ ಮಾಡುವುದಲ್ಲ ಅನ್ನೋ, ಬಲಾತ್ಕಾರ ಮಾಡುವುದಲ್ಲ ಅನ್ನೋ ಒಂದು ವಿಷಯ ಬರ್ಬೋದು. ಆದರೆ ಬ್ರಹ್ಮದೇವನಿಂದ ಒಂದು ಶಾಪ ಇರ್ತದೆ. ರಾವಣನಿಗೆ ಏನು ಶಾಪ ಇರ್ತದೆ? ಬಲವಂತವಾಗಿ ಯಾವುದೇ ಒಂದು ಹೆಣ್ಣನ್ನು ನೀನು ಮುಟ್ಟಿದ್ದೇ ಖಚಿತವಾದರೆ ಅವತ್ತೇ ನೀನು ಸುಟ್ಟು ಭಸ್ಮವಾಗುವ ಶಾಪ ಇರ್ತದೆ. ಹಾಗಾಗಿ ಸೀತೆಯನ್ನ ಬಲವಂತವಾಗಿ ಮುಟ್ಟಂಗಿಲ್ಲ, ಸೀತೆಯನ್ನೆಲ್ಲ ಯಾವ ಹೆಣ್ಣನ್ನು ಬಲವಂತವಾಗಿ ಮುಟ್ಟಂಗಿಲ್ಲ ರಾವಣ. ಆ ಹೆಣ್ಣು ಒಪ್ಪಿದರೆ ಮಾತ್ರ ಮುಟ್ಟಬೇಕು. ಹಂಗಂತ ಬ್ರಹ್ಮನಿಂದ ಶಾಪ ಇರ್ತದೆ, ಯಾಕಂದ್ರೆ ಇಡೀ ಜಗತ್ತಿನ ಸುಟ್ಟು ಬಿಡ್ತಾನೆ ಇವನು ಅಂತ ಹೇಳಿ ಬ್ರಹ್ಮ ಶಾಪ ಕೊಟ್ಟಿರ್ತಾರೆ. ಯಾವುದೇ ಹೆಣ್ಣನ್ನಾಗಲಿ ಒಪ್ಪಿಗೆ ಇಲ್ಲದೆ ನೀನು ಮುಟ್ಟಿದ್ದೇ ಖಚಿತವಾದರೆ ಆ ಕ್ಷಣವೇ ನೀನು ಸುಟ್ಟು ಭಸ್ಮವಾಗುವ ಒಂದು ಶಾಪ ಇದೆ. ಹಾಗಾಗಿ ಸೀತೆಯನ್ನು ಮುಟ್ಟುವುದಿಲ್ಲ. ಆಮೇಲೆ ಸೀತೆ ಏನಿಟ್ಟಿರ್ತಾಳಲ್ಲ ಮುಂದೆ ಕಡ್ಡಿ, ಅದು ಬ್ರಹ್ಮಾಸ್ತ್ರಕ್ಕೆ ಸಮಾನವಾಗಿರ್ತದೆ. ಯಾಕಂದ್ರೆ ಆ ತಾಯಿ ಪವಿತ್ರತೆ ಅಷ್ಟು ದೊಡ್ಡದಾಗಿರ್ತದೆ, ಪಾವಿತ್ರ್ಯ ಅಷ್ಟು ದೊಡ್ಡದ ಯಮ್ಮನ. ಎಂದೂ ಕೂಡ ರಾವಣನ ಮಕ್ಕ ನೋಡಿದ್ದಿಲ್ಲ ಮಾತೆ, ಬರೀ ಆ ಹುಲ್ಲು ಕಡ್ಡಿ ನೋಡ್ತಾ ಮಾತಾಡ್ತಾರೆ, ಆ ಹುಲ್ಲು ಕಡ್ಡಿ ನೋಡ್ತಾ ಮಾತಾಡ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಗಂಡಿಂದಾಗ್ಲಿ ಹೆಣ್ಣಿಂದಾಗ್ಲಿ ಎಷ್ಟು ಹೊಲಸಿದ್ದು. ಎಂತೆಂತ ಪುಣ್ಯಾತ್ಮರು ಬದುಕೋಗಿದ್ದಾರೆ ನಮ್ಮ ಈ ನಾಡಿನಲ್ಲಿ, ಎಂತ ಪುಣ್ಯಾತ್ಮರು ಬದುಕೋಗಿದ್ದಾರೆ. ಅಂತ ಪುಣ್ಯ ಭೂಮಿಯಲ್ಲಿ ನಾವು ನೀವೆಲ್ಲ ಜನ್ಮ ತಾಳಿ ಇವತ್ತು ಹಣದ ವ್ಯಾಮೋಹಕ್ಕೆ ಗಂಡನನ್ನೇ ಕೊಲೆ ಮಾಡ್ತಕ್ಕಂಥವ್ರಿದ್ದಾರೆ, ಹೆಂಡತಿಯನ್ನೇ ಕೊಲೆ ಮಾಡ್ತಕ್ಕಂಥವ್ರಿದ್ದಾರೆ, ತಂದೆ ತಾಯಿಯನ್ನೇ ಕೊಲೆ ಮಾಡ್ತಕ್ಕಂಥವ್ರಿದ್ದಾರೆ. ರಾವಣನದು ಬಂಗಾರದ ಲಂಕೆ ಅವನದು.
ಇಡೀ ದೇವಾನುದೇವತೆಗಳನ್ನೆಲ್ಲ ತನ್ನ ಕಾಲಡಿಯಾಗಿಟ್ಕೊಂಡಿದ್ದವ. ಆದ್ರೆ ಸೀತೆ ಮಾತೆ ಅವನ ಯಾವ ಆಸೆಯೂ ಕೂಡ ಬಲಿಯಾಗಲಿ. ಹಂಗೆ ಹೆಣ್ಣಿನ ಮನಸ್ಸಾಗಲಿ ಗಂಡಿನ ಮನಸ್ಸಾಗಲಿ ಒಂದು ಹೂವ ಮುಡಿದಿವಪ್ಪ ಅಂದ್ರೆ ಅದೇ ಹೂವೇ ನಮಗೆ ಶ್ರೇಯಸ್ಕರ. ಆ ಹೂ ಬಾಡುವವರೆಗೂ ಅದನ್ನ ನಮ್ಮ ಹತ್ರ ಇಟ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೋ. ಹೌದಾ? ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ಜಗತ್ತಿಗೆ ಕಲಿಸುವುದಕ್ಕಾಗಿ ಪರಮಾತ್ಮ ಶ್ರೀಮನ್ ನಾರಾಯಣ ಈ ಜಗತ್ತಿಗೆ ಭೂಲೋಕದಲ್ಲಿ ಬಂದು ನರಮನುಷ್ಯರ ಅವತಾರ ತಾಳಿ ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ಬಂದಿದ್ದು ಬರ್ತದ, ಅದನ್ನು ಧೈರ್ಯವಾಗಿ ಎದುರಿಸಬೇಕು ನೀವಂತಂದೇಳಿ ಜಗತ್ತಲ್ಲಿ ತಾನೂ ಕೂಡ ಕಷ್ಟವನ್ನು ಉಂಡ, ತಾನೂ ಕೂಡ ಸಾವು ನೋವುಗಳನ್ನು ಉಂಡು ತೋರಿಸಿದ. ನೀವು ಕೂಡ ಇದನ್ನು ಉಣಬೇಕು ಅಂತ. ಹಾಗಾಗಿ ಯಾರೇ ಆಗಲಿ ಘನತೆ ಗೌರವ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕಟ್ಟಲೇಬೇಕು. ಹನುಮಂತನಿಗೆ ಅನಿಸ್ತದೆ, ಇವನ್ಯಾವ ರಾವಣ ಇಷ್ಟೆಲ್ಲ ರಾಜ ವೈಭೋಗ ಬಿಟ್ಟುಕೊಂಡು ಸೀತೆ ಹತ್ರ ಭಿಕ್ಷೆ ಬೇಡ್ತಾ ಇದ್ದಾನಲ್ಲಿ ಇವನ ಅನಿಸ್ತಾನೆ. ಸೀತೆ ಹತ್ರ ರಾವಣ ಏನ್ ಹೇಳ್ತಾನೆ, ನಿನ್ನ ಕೈ ಮುಗಿದ್ ನಿನ್ನ ಪಾದಕ್ಕೆ ಬಿದ್ದು ಬಿಡ್ತೀನಿ, ನನ್ನ ಒಪ್ಪಿಗೆ ನೀನಂತ ಕೇಳ್ತಾನೆ. ಕೊನೆ ಸೀತೆ ಅವೆಲ್ಲ ಮಾತಾಡಿದ್ರು ಕೂಡ ನಿನ್ನ ಕಾಲಿಗೆ ಬಿದ್ದು ಬಿಡ್ತೀನಿ, ನಿನ್ನ ಕೈ ಮುಗಿತೀನಿ, ನೀನ್ ನನ್ನ ಒಪ್ಪಿಗೆ ಅಂತ ಕೇಳ್ತಾನೆ. ಅಂದ್ರೆ ಹನುಮಂತನಿಗೆ ಅನಿಸ್ತದ ಅವಾಗ. ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಕಾಮ ಅನ್ನೋದು ಅವನ ಎಂತ ದೊಡ್ಡ ಗುಣವನ್ನು ಬೇಕಾದ ತಲೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಮನುಷ್ಯನಲ್ಲಿ ಕಾಮ ಅನ್ನೋದು ಹೆಚ್ಚಾಯ್ತು ಅಂದ್ರೆ ನಾಯಿ ಮುಂದೆ ಬೇಕಾದ್ರೆ ಶರಣ ಮಾಡ್ತದ. ಹೌದ್ರ? ಹಾಗಾಗಿ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಕೂಡ ತನ್ನ ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿ ಇಟ್ಕೋಬೇಕು. ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿ ಇಟ್ಕೋಬೇಕು. ಹಿರಿಯರು ಹೇಳ್ತಾರೆ, ಹೆಣ್ಮಕ್ಳಿಗೆ ಸೆರಗು ಬಿಗಿರ್ಬೇಕಂತೆ, ಗಂಡು ಮಗನಿಗೆ ಕಚ್ಚ ಬಿಗಿರ್ಬೇಕಂತೆ. ಅವೆರಡು ತಪ್ಪಿದವಪ್ಪ ಅಂದ್ರೆ ಎಲ್ಲಿ ಹೋಗವ ಗೊತ್ತಿಲ್ಲ. ಅವಕ್ಕೆ ನಾಯಿಗಿದ್ದ ಬೆಲೆ ಕೂಡ ಇರುವುದಿಲ್ಲ. ಯಾವ ನಗತಿಯಲ್ಲ. ಅರ್ಥ ಮಾಡ್ಕೋ ಇದನ್ನ, ಜೀವನದ ಸತ್ಯವನ್ನ. ನಗೋದ್ರಿಂದ ಏನೂ ಸಿಗೋದಿಲ್ಲ. ನಾನು ಕಾಮಿಡಿ ಮಾಡಕತ್ತಿಲ್ಲ ಕುತ್ಕೊಂಡು. ಆ ಇಳಿಜಾರು ಪ್ರದೇಶದಲ್ಲಿ ಆ ಲಂಕಾ ಪಟ್ಟಣದ ಹತ್ತಿರ ಯಾವುದೋ ಒಂದು ವನ ಇರ್ತದೆ, ಅದೇ ಅಶೋಕವನ. ಅದು ಆಂಜನೇಯನ ಕಣ್ಣಿಗೆ ಬೀಳ್ತದೆ. ಲಂಕೆಯನ್ನೆಲ್ಲ ಹುಡುಕಿ ನಿರಾಸೆಗೊಂಡಿರ್ತಕ್ಕಂಥ ಆಂಜನೇಯನಿಗೆ ಏನೋ ಒಂದು ಹೊಸತನ ಮೂಡ್ತದ ವನವನ್ನ ನೋಡಿದ. ಅಂದ್ರೆ ನಾನು ಲಂಕಾಪಟ್ಟಣವನ್ನೆಲ್ಲ ಶೋಧ ಮಾಡಿದೆ, ಎಲ್ಲೂ ಸೀತೆ ಸಿಗ್ಲಿಲ್ಲ. ಇಲ್ಲಿ ಯಾವುದೋ ಒಂದು ವನ ಕಾಣ್ತಾ ಇದೆ, ಅದರ ಸುತ್ತ ಲಕ್ಷಾಂತರ ಮಂದಿ ಕಾವಲುಗಾರರಿದ್ದಾರೆ. ಅದ್ರ ಸುತ್ತ ಲಕ್ಷಾಂತರ ಮಂದಿ ಕಾವಲುಗಾರರಿದ್ದಾರೆ ಅಂದ್ರೆ ಅಲ್ಲಿ ಯಾರನ್ನೋ ಬಂಧಿಸಿಟ್ಟಿರಬೇಕು, ಅಥವಾ ಅಮೂಲ್ಯವಾಗಿರ್ತಕ್ಕಂಥದ್ದು ಏನಾದ್ರೂ ಅಲ್ಲಿ ಇರಬೇಕು. ಹೌದ್ರ? ಈ ಕಾವಲಂದ್ರೆ ಸುಮ್ಮನೆ ಇಡೋದಿಲ್ಲ. ಹಾಗಾಗಿ ನಾನು ಆ ವನದ ಹತ್ರ ಹೋಗಿ ನೋಡಿದ್ರೆ ಮಾತೆ ಸೀತೆ ಏನಾದ್ರೂ ನನಗೆ ಗೋಚರಿಸಬಹುದಾ ಅಥವಾ ಸಿಗ್ಬೋದಾ ಅನ್ನೋ ಒಂದು ಯೋಚನೆ ಆಂಜನೇಯನಿಗೆ ಬರ್ತದ. ಬಂದಾಗ ಆಂಜನೇಯನಿಗೆ ಮತ್ತೆ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕೆ ಅಂದ್ರೆ ಅಲ್ಲಿ ಕೂಡ ಸೀತೆ ಸಿಗ್ಲಿದ್ರೆ ಏನು ಮಾಡ್ಲಿ ನಾನು. ಈಗ ನಿರಾಸೆಗೊಂಡಿರ್ತಕ್ಕಂಥ ವ್ಯಕ್ತಿಗೆ ಮುಂದೆ ಏನಾಗ್ತದೆ ಏನಿಲ್ಲ ಅನ್ನೋ ಚಿಂತೆ ಬರ್ತದೆ. ಅದು ಒಳ್ಳೇದಾಗ್ತದೆ ಅನ್ನೋದು ಕೂಡ ಚಿಂತೆ ಬಿಡ್ತದೆ, ಆಗುತ್ತೋ ಇಲ್ಲೋ ಅನ್ನೋದು. ಹೌದಾ? ಆದ್ರೂ ಧೈರ್ಯ ತಗೊಳ್ತಾನೆ, ನಾ ಬಂದಿರ್ತಕ್ಕಂಥ ಕಾರ್ಯವನ್ನು ನಾನು ಸಾಧಿಸೇ ತೀರಬೇಕನ್ನೋ ಒಂದು ಧೈರ್ಯವನ್ನ ತಗೊಂಡು ಅಲ್ಲಿಗೆ ಬೆಳಕರಿತದ. ಬೆಳಕರದಾಗ ಆಂಜನೇಯ ಆ ಅಶೋಕವನದ ಹತ್ರ ಹೋಗ್ತಾನೆ. ಆ ಅಶೋಕವನದ ಹತ್ರ ಹೋಗಿ ನೋಡ್ತಾನೆ, ಎಲ್ಲ ರಾಕ್ಷಸರ ಸೈನ್ಯ ಇದೆ. ಅಶೋಕ ನೋಡೋದಕ್ಕೆ ಕಾಡಿನ ತರ ಕಾಣ್ತಾ ಇದೆ. ಅದ್ರ ಒಳಗಡೆ ಹೋದ್ರೆ ದೇವಲೋಕದ ಸ್ವರ್ಗದಂತಿದೆ ಅಶೋಕವನ. ನೀವು ಪಾರ್ಕ್ ಅಂತ ಕರೀತಿರಲ್ಲ, ದೊಡ್ಡ ಪಾರ್ಕ್ ಅದು ಅಶೋಕವನ. ದೇವಲೋಕದ ಸ್ವರ್ಗದಂತೆ ಇರ್ತಕ್ಕಂಥ ಅಶೋಕವನದಲ್ಲಿ ನಾನಾ ರೀತಿಯ ಹೂ ಬಳ್ಳಿಗಳು ಬಿಟ್ಟಿದ್ದಾವೆ, ನಾನಾ ರೀತಿಯ ಹಣ್ಣುಗಳಿಂದ ಕೂಡಿರ್ತಕ್ಕಂಥ ಗಿಡ ಮರಗಳಿದ್ದಾವೆ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಮರಗಳು. ಹೀಗೆ ಅಶೋಕವನ ಹೆಂಗಿತ್ತಪ್ಪ ಅಂದ್ರೆ ದೇವಮಯವಾಗಿ ಕಂಗೊಳಿಸ್ತಾ ಇತ್ತು. ಆ ಅಶೋಕವನಕ್ಕೆ ಹೋಗಿ ಆಂಜನೇಯ ಏನ್ ಮಾಡ್ತಾನಂದ್ರೆ ಒಂದು ಶಿಂಶುಪಾ ವೃಕ್ಷ. ಶಿಂಶುಪಾ ವೃಕ್ಷ ಅಂದ್ರೆ ಏನು? ಅರಳಿ ಮರ ಅಂತ ಕರೀತಾರೆ. ಶಿಂಶುಪಾ ವೃಕ್ಷ ಅಂದ್ರೆ ಅರಳಿ ಮರ. ಆ ಅರಳಿ ಮರದ ಮೇಲೆ ಹೋಗಿ ಆಂಜನೇಯ ಕೂರ್ತಾನೆ. ಕೂತ್ ಏನ್ ಮಾಡ್ತಾರೆ, ನಾನು ಇಷ್ಟು ದೊಡ್ಡ ಗಾತ್ರದಲ್ಲಿದ್ರೆ ನನ್ನ ಯಾರಾದ್ರೂ ಗೊತ್ತಿಡಿದು ಬಿಡ್ತಾರೆ, ಯಾರೋ ಬಂದಿದಾರಂತಂದೇಳಿ ಗೊತ್ತಿಡಿದು ಬಿಡ್ತಾರೆ. ಹಾಗಾಗಿ ನಾನು ಏನ್ ಮಾಡ್ಬೇಕಂತಂದೇಳಿ ಮಠದಾಗ ಒಂದ್ ಸಣ್ಣ ಕೋತಿ ಮರಿ ಐತಲ್ಲ, ಹಂಗ ಕೋತಿ ಮರಿ ಹಾಕಿ ಕೂತ್ ಬಿಡ್ತಾನೆ ಅದ್ರ ಮೇಲೆ. ಯಾರು ನೋಡ್ಬೋದು? ಮಠದಾಗ ಕೋತಿ ಸಾಕಿ ಒಂದು ಎಷ್ಟೈತೋ ಅಷ್ಟ ಆಗ್ತಾನೆ ನಾನು. ಆ ಕೋತಿ ಮರಿ ಎಷ್ಟೈತೆ ಆ ಕೋತಿ ಮರಿ ಹಂಗಾಗಿ ಸುಮ್ಮನೆ ಒಂದು ಮರದ ಹತ್ರ ಕೂತು ಎಲ್ಲವನ್ನ ವೀಕ್ಷಣೆ ಮಾಡ್ತಾನೆ. ವೀಕ್ಷಣೆ ಮಾಡಿದಾಗ ಎಲ್ಲಿ ಮಾತೆ ಸೀತೆ ಕಾಣ್ತಾ ಇದ್ದಾಳೆ ಅಂತ ನೋಡಿದಾಗ ಒಂದು ದೇವಸ್ಥಾನ ಇರ್ತದೆ, 1000 ಕಂಬಗಳಿರ್ತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಅರಳಿ ಮರ ಇರ್ತದ. ಆ ಅರಳಿ ಮರ ಸುತ್ತ ಕಟ್ಟೆ ಕಟ್ಟಿರ್ತಾರೆ. ಆ ಕಟ್ಟೆ ಮೇಲೆ ಒಬ್ಬ ಸ್ತ್ರೀ ಕೂತಿರ್ತಾರೆ.
ಆ ಸ್ತ್ರೀಯ ಬಟ್ಟೆ ಹೆಂಗಿದ್ವಪ್ಪ ಅಂದ್ರೆ ನಾರು ಬಟ್ಟೆಗಳು ಉಟ್ಟಿರ್ತಾಳೆ, ಎಲ್ಲ ಹೊಲಸಾಗಿದ್ವು, ಮೈಯೆಲ್ಲ ಬಾಡಿ ಹೋಗಿತ್ತು, ಶರೀರವೆಲ್ಲ ತೆಳ್ಳಗಾಗಿತ್ತು, ಮುಖವೆಲ್ಲ ಬಾಡಿತ್ತು. ಬಾಡಿದ ಕಮಲ ಹೆಂಗಿತ್ತು, ಮುಖ ಬಾಡಿದ ಕಮಲದಂತಿತ್ತು. ನೋಡಿದಾಗ ಆಂಜನೇಯನಿಗೆ ಅನಿಸ್ತದೆ, ಯಾರೋ ಒಬ್ಬ ಸ್ತ್ರೀ ಕಾಣ್ತಾ ಇದ್ದಾಳೆ, ಬಹಳ ಸೊರಿಗೋಗಿದ್ದಾಳೆ, ಮೈ ಮೇಲೆ ಉಟ್ಟಿರ್ತಕ್ಕಂಥ ಬಟ್ಟೆ ಎಲ್ಲ ಮಾಸಿ ಹೋಗಿದ್ದಾವೆ, ಆದ್ರೆ ಕಣ್ಣುಗಳಲ್ಲಿ ಮಾತ್ರ ಕಾಂತಿ ಮಾತ್ರ ಹೋಗಿಲ್ಲ. ಕಣ್ಣಿನಲ್ಲಿ ಕಾಂತಿ ಮಾತ್ರ ಹೋಗಿಲ್ಲ. ಆ ಕಣ್ಣಲ್ಲಿರ್ತಕ್ಕಂಥ ಕಾಂತಿ ತೇಜೋಮಯವಾಗಿದೆ. ಇದನ್ನೆಲ್ಲಾ ನೋಡಿದ್ರೆ ರಾಮನ ಹೆಂಡತಿ ಸೀತೆ ಅನಿಸ್ತಾ ಇದೆ ನನಗೆ ಅಂತ ಹನುಮಪ್ಪನಿಗೆ ಅವಾಗ ಒಂದು ನಂಬಿಕೆ. ಆದ್ರೂ ಕೂಡ ಹೆಂಗ ನಂಬೋದು? ಈಗ ನಿಮ್ಗೆ ಯಾರಾದ್ರೂ ಹೇಳಿ ಕಳಿಸಿರ್ತಾರೆ, ನೀವು ಆ ಮನುಷ್ಯನನ್ನು ನೋಡೇ ಇರೋದಿಲ್ಲ, ಸುಮ್ನೆ ಹೇಳಿ ಕಳಿಸ್ತಾರೆ, ಹಿಂಗ್ ಎತ್ತರದನ್ನ, ಉದ್ದದನ, ತೆಳಗದನ, ದಪ್ಪದನ. ನೀವ್ ಹೆಂಗ್ ಗೊತ್ತಿಡಿಬೇಕು? ಒಂದ್ಸರಿನಾದ್ರೂ ನೋಡಿದ್ರೆ ಗೊತ್ತಾಗ್ತದ. ಒಂದ್ಸರಿ ನೋಡಿರ್ತಕ್ಕಂಥವನ್ 10 ವರ್ಷ ಬಿಟ್ಟು ಬಂದ ಮೇಲೆ ಅವನು ಹೌದಲ್ಲ ಅಂತ ಅನಿಸ್ತಾನೆ. ಆದ್ರೆ ಹನುಮಪ್ಪ ಸೀತೆಯನ್ನೇ ನೋಡಿಲ್ಲ, ಸೀತೆಯನ್ನೇ ನೋಡಿಲ್ಲ. ಕೇವಲ ಆ ತಾಯಿಯ ಒಂದು ಏನಪ್ಪ ಗುಣಗಾನವನ್ನ ಕೇಳಿದ, ಹಿಂಗಿರ್ತಾಳೆ ಅನ್ನೋ ಒಂದು ಯೋಚನೆ ಮಾತ್ರ ಆತನಲ್ಲಿದೆ. ರಾಮ ಹೇಳಿ ಕಳಿಸಿದ್ದಾನೆ ಹಿಂಗಿರ್ತಾಳೆ ಸೀತೆ ಅಂತ. ಆದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಹೆಣ್ಣನ್ನು ನೋಡಿದಾಗ ಅನಿಸ್ತದ ಮನಸ್ಸೊಳಗಡೆ, ಸೀತೆ ಹೌದೇನಂತ. ಆದ್ರೆ ಇನ್ನೊಂದ್ ಕಡೆ ಹೌದಲ್ಲ, ಹೆಂಗ್ ಗೊತ್ತಾಗ್ಬೇಕು ನನಗೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ದಿನ ರಾತ್ರಿ ಅಲ್ಲೇ ಕಳೆದಾಗ ಆಂಜನೇಯ ಏನ್ ಮಾಡ್ತಾನೆ, ಆಗ್ಲಿ ನಾನು ಹೋಗಿ ಆ ಯಮ್ಮನ ಹತ್ರ ಮಾತಾಡ್ಬೇಕು. ಮಾತಾಡಿದಾಗ ಗೊತ್ತಾಗ್ತದ ಸೀತೆ ಹೌದಲ್ಲ ಗೊತ್ತಾಗ್ತದ, ವಿಚಾರ ಮಾಡೋಣ ಅಂತಂದೇಳಿ ಕೂರ್ತಾನೆ. ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ಬೆಳಕರಿತಾ ಬರ್ತದೆ. ಬೆಳಕರಿತಾ ಬಂದಾಗ 4 ಗಂಟೆಯಿಂದ 5 ಗಂಟೆ ಸುಮಾರಿನಲ್ಲಿ ಆ ಅಶೋಕವನದ ದ್ವಾರ ಬಾಗಿಲಲ್ಲಿ ಗಂಟೆ ಮೊಳಗ್ತವೆ, ನಗಾರಿಗಳು ಬಾರಿಸ್ತಾ ಇರ್ತಾರೆ. ಒಂದು ಹಿಂಡು ಜನ ಬರ್ತಾ ಇರ್ತಾರೆ ಗಲಾಟೆ ಮಾಡ್ತಾ ಈತನಿಗೆ ಆಶ್ಚರ್ಯ ಆಗ್ಬಿಡ್ತದೆ, ಏನು ಆ ಕಡೆ ಗಲಾಟೆ ಆಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆತನ ರಾವಣ ಬರ್ತಾ ಇರ್ತಾರೆ. ಆತನ ಸುತ್ತ ಬರೀ ಒಂದು 100 ಮಂದಿ ಬರೀ ಸ್ತ್ರೀಯರೇ ಇರ್ತಾರೆ, ಹೆಣ್ಣು ಮಕ್ಕಳೇ ಇರ್ತಾರೆ. ಆತನ ಸುತ್ತ 100 ಮಂದಿ ಸ್ತ್ರೀಯನ್ನ ಕೂಡಿಕೊಂಡು ತಾಳ ಮೆದ್ದಾಳೆಗಳನ್ನು ತಗೊಂಡು ಎಲ್ಲಿ ಬರ್ತಾ ಇರ್ತಾನೆ, ಸೀತೆ ಇರ್ತಕ್ಕಂಥ ಜಾಗಕ್ಕೆ ರಾವಣ ಬರ್ತಾ ಇರ್ತಾನೆ. ಅದನ್ನ ಆಂಜನೇಯ ಆ ಮರದ ಮೇಲೆ ಸಣ್ಣ ಕೋತಿ ರೂಪದಲ್ಲಿ ಕುಂತು ನೋಡ್ತಾ ಇರ್ತಾನೆ, ಏನೂ ಅರಿಯದವನ. ಅವಾಗ ಆತನಿಗೆ ಯೋಚನೆ ಬರ್ತದೆ, ಈ ರಾವಣ ನಾನು ನೋಡಿದ್ದೆ, ಆಗ್ಲೇ ನೋಡಿದ್ದಲ್ಲಿ ಮಲಗಿದ್ದ, ಹೆಂಡತಿ ಜೊತೆ ಅಂತಃಪುರದಲ್ಲಿ ಮಲಗಿದ್ದ, ಈಗ ಇಲ್ಲಿಗೆ ಬರ್ತಾ ಇದ್ದಾನಲ್ಲ, ಏನಿದು ವಿಚಿತ್ರ ಅಂತಂದೇಳಿ ಆಂಜನೇಯನಿಗೆ ಅನಿಸ್ತದೆ. ಆತ ಏನು ಮಾಡ್ತಾನೆ, ಹಾಗೆ ನೋಡೋಣ ಅಂತ ಕೂತಿರ್ತಾನೆ. ರಾವಣ ತಾಳ ಮದ್ದಾಳೆ ನಗಾರಿಗಳನ್ನು ಕರ್ಕೊಂಡು ಸುತ್ತ 100 ಮಂದಿ ಸ್ತ್ರೀಯರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಬಂದಾಗ ರಾವಣ ಏನು ಮಾಡ್ತಾನೆ, ಸೀತೆಯನ್ನ ನೋಡಿ ಮಾತಾಡಿಸ್ತಾನೆ. ಅಲ್ಲಿಗೆ 10 ತಿಂಗಳಾಗಿರ್ತದೆ. ಸೀತೆಯನ್ನು ಕೂಡಕ್ಕೆ ಎಷ್ಟು ತಿಂಗಳಾಗಿರ್ತದ? 10 ತಿಂಗಳಾಗಿರ್ತದ. ಇನ್ನು 2 ತಿಂಗಳು ಮಾತ್ರ ಬಾಕಿ ಉಳಿದಿರ್ತದ ಸೀತೆಗೆ. ರಾವಣ ಬಂದು ಸೀತೆಯನ್ನ ಕೇಳ್ತಾನೆ, ಎಲ್ಲೋ ಎಣ್ಣೆ, ನೀನು ಇಷ್ಟು ದಿನ 10 ತಿಂಗಳಿನಿಂದಲೂ ನಾನು ನಿನ್ನ ಕಾಡ್ತಾ ಇದ್ದೆ, ನನ್ನನ್ನ ಮದುವೆ ಆಗುವಂತ, ನನ್ನ ಪಟ್ಟದ ರಾಣಿ ಆಗುವಂತಂದೇಳಿ. ಆದ್ರೂ ನೀನು ಮನಸ್ಸೊಪ್ತಾ ಇಲ್ಲಲ್ಲ. ಬಾಡಿದ ಬಳ್ಳಿ ಹಂಗೆ ಎದಕ್ ಕುಂತಿದೆಯಾ ಇಲ್ಲಿ? ಬಾ, ನನ್ನ ಅಂತಃಪುರಕ್ಕೆ ಬಾ. ಈ 1000 ಹೆಂಡತಿಯರವನಿಗೆ, ರಾವಣನಿಗೆ ರಾಜಭೋಗದಲ್ಲಿರ್ತಕ್ಕಂಥವನು. ಇಷ್ಟು ಜನ ಸುಂದರ ಸ್ತ್ರೀಯರಿದ್ದು, ಇಷ್ಟು ದೇವಕನ್ಯೆಯರಿದ್ದು, ಮಂಡೋದರಿ ಇದ್ದು, ನಾನು ನಿನ್ನ ಮೇಲೆ ಆಸೆ ಇಟ್ಟಿದ್ದೇನೆ, ನನ್ನ ಪಟ್ಟದ ರಾಣಿ ಆಗುವಂತೆ ಬಾ ನೀನು ಅಂತ ಕರೀತಾನೆ ಸೀತೆಯನ್ನು. ನನ್ನ ತೋಳಿನಲ್ಲಿ ಬಂದು ಮಲಗು ಅಂತ ಕರೀತಾನೆ. ಆ ತಾಯಿಗೆ ಹೆಂಗ ಆಗಬೇಡ, ಆ ಮಹಾತಾಯಿಗೆ ಹೆಂಗ ಆಗಬೇಡ. ಆ ಸಮಯದಲ್ಲಿ ಈತ ಹಲ್ಲಲ್ಲಿ ಕಡಿತಾ ಇರ್ತಾನೆ ಮೇಲೆ ಕುತ್ಕೊಂಡು. ಹನುಮಪ್ಪನಿಗೆ ಗೊತ್ತಾಗ್ತದೆ, ಸಂಶಯ ಇರ್ತದ ಸೀತೆ ಹೌದಲ್ಲೋ ಅಂತ. ಯಾವಾಗ ಬಂದು ರಾವಣ ಸೀತೆ ಹತ್ರ ಮಾತಾಡ್ತಾನೋ ಅವಾಗ ಆಂಜನೇಯನಿಗೆ ಗೊತ್ತಾಗ್ತದೆ ಹೀಗೆ ಸೀತೆ ಅಂತಂದೆ. ಹೋದ್ರ ಮೊದಲಿಗೆ ಈ ತಾಯಿ ಸೀತೆ ಹೌದಲ್ಲೋ ಅನ್ನೋ ಒಂದು ಇದು ಇತ್ತು. ಯಾವಾಗ ರಾವಣ ಬಂದು ಒಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೋ ಅವಾಗ